ಅಳ್ಬೇಡಿ. ತಗೊಳ್ಳಿ ನೀರು ಖಾಲಿ ಆಗಿದ್ಯಾ? ಇಬ್ರು ಹೋಗ್ತಾ ಇದ್ರು, ಇಬ್ರು ಒಬ್ರಲ್ಲ, ನಾನು ಹೆಂಗ್ ತಡ್ಕೊಳ್ಳಿ? ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದು ಹೋಗಿದೆ. ಅದಕ್ಕೆ ಧ್ರುವಂತ್ ಅವರು ಬೆಡ್ ಮೇಲೆ ಕುತ್ಕೊಂಡು ಅಳ್ತಾ ಇದ್ದಾರೆ. ಇಬ್ರು ಮನೆಯಿಂದ ಆಚೆ ಹೋಗ್ಬಿಟ್ರು. ಎಷ್ಟು ಅನೂನ್ಯವಾಗಿದ್ವಿ ಬಿಗ್ ಬಾಸ್ ಮನೆಯಲ್ಲಿ, ಎಷ್ಟು ಚೆನ್ನಾಗಿದ್ವಿ, ಜಗಳ ಆಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಇದ್ವಿ. ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹಲವೇ ಕೆಲವು ದಿನಗಳಲ್ಲಿ ಈಗ ನಾವು ಹೊರಗಡೆ ಹೋಗ್ಬೇಕಾಗತ್ತೆ. ಇವತ್ತು ಇಬ್ರು ಹೊರಗಡೆ ಹೊಂಟೋಗ್ಬಿಟ್ರು, ನನಗೆ ತುಂಬಾ ನೋವಾಗ್ತಿದೆ ಅಂತ ಹೇಳಿ ಧ್ರುವಂತ್ ಅವರು ಅಳ್ತಾ ಇದ್ದಾರೆ. ಇವರಿಗೆ ಅಶ್ವಿನಿ ಅವರು ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇಬ್ರು ಕೂಡ ಇವರ ಬೆಡ್ರೂಮ್ ಅಲ್ಲೇ ಕುತ್ಕೊಂಡು ಅಳ್ತಾ ಇರುವಂತದ್ದು. ಸೊ ಇದು ಸೀರಿಯಸ್ ಅಂತ ಹೇಳಿ ನೀವೆಲ್ಲರೂ ಕೂಡ ಅನ್ಕೊಂಡ್ರೆ ಇದು ದೊಡ್ಡ ಡ್ರಾಮಾ. ಹೌದು, ಧ್ರುವಂತ್ ಅವರು ಮನೆಯಲ್ಲಿ ಈಗ ನಮ್ಮ ರಕ್ಷಿತನ ಮಾತುಗಳನ್ನ ಮತ್ತು ಅವಳು ಅಳುವಂತಹ ಸಿಚುವೇಶನ್ಗಳನ್ನ ಇಮಿಟೇಟ್ ಮಾಡಿಕೊಂಡು ಅದನ್ನ ಅಣಿಸ್ಕೊಂಡು ಇಬ್ರು ಕೂತ್ಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ, ಅದ್ರ ಜೊತೆಗೆ ಪಲ್ಯ, ಹಾಗೆ ಒಗ್ಗರಣೆ ಎಲ್ಲವನ್ನು ಕೂಡ ಹಾಕ್ತಾ ಇರೋದು ಅಶ್ವಿನಿ ಮೇಡಮ್ ಅವರು. ಹೌದು, ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಇವರೆಲ್ಲರೂ ಕೂಡ ಬೇರೆ ಆದರೆ ಅಶ್ವಿನಿ ಧ್ರುವಂತೆ ಬೇರೆ. ಇವರಿಬ್ಬರನ್ನ ಯಾರೂ ಕೂಡ ಸೇರೋದಿಲ್ಲ. ಯಾಕಂದ್ರೆ ಇವರು ಒಂದು ಕಡೆ ಇದ್ದಂತೆ ಮತ್ತೊಂದು ಕಡೆ ಇರೋದಿಲ್ಲ. ಎಲ್ರಿಗೂ ಕೂಡ ಫಿಟ್ಟಿಂಗ್ಗಳನ್ನು ಇಡ್ತಾರೆ, ಇವರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ. ಆದರೆ ನಾಳೆ ವೀಕೆಂಡ್ ಕೊನೆಯ ಪಂಚಾಯಿತಿ ಅಂತಾನೆ ಅನ್ಬೋದು. ಇನ್ನೇನು ನೆಕ್ಸ್ಟ್ ವೀಕು ಫೈನಲ್ ಯಾರ ಕೈಗೆ ಕಪ್ಪು ಸೇರುತ್ತೋ 100% ಗೊತ್ತಿಲ್ಲ. ಬಟ್ ಏನೇ ಆಗಲಿ ಈ ಬಿಗ್ ಬಾಸ್ ಮುಗ್ದೇ ಹೋಯ್ತು. ಒನ್ ಆನ್ ಒನ್ಲಿ ಗಿಲ್ಲಿ ಅವರು ಗೆಲ್ತಾರೆ ಅಂತ ಹೇಳಿ ಇಡೀ ಕರ್ನಾಟಕ ಮಾತಾಡ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಗಿಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಕೂಡ ಹೆಚ್ಚುಕೋತಾ ಹೋಗ್ತಾ ಇದ್ದಾರೆ. ಸೊ ಅದರಂತೆ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಈ ವಾರ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ವಿ, ಬಟ್ ಆಗಲಿಲ್ಲ. ಆದರೆ ಇವತ್ತು ಆಗಿರ್ಬೋದು. ಸೊ ಇವತ್ತು ಆಗಿದ್ದು ನಾಳೆ ಪಂಚಾಯಿತಿಯನ್ನು ಶುರು ಮಾಡ್ಬೋದು ಕಿಚ್ಚ ಸುದೀಪ್ ಅವರು. ಈ ವಾರ 3 ಜನನೂ ಕೂಡ ಹೊರಗಡೆ ಹೋಗೋ ಸಾಧ್ಯತೆಗಳಿದೆ, ಬಟ್ ಇಬ್ಬರಂತೂ 100% ಹೋಗ್ತಾರೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಯಾಕೆ ಮುಂದೆ ಹೋಯಿತು ಅಂತ ಹೇಳಿ ಒಂದು ಚಿಕ್ಕ ಅಪ್ಡೇಟ್ ಕೇಳಕ್ಕೆ ಹೋದರೆ, ಸುದೀಪ್ ಅವರು CCL ಅಲ್ಲಿ ಆಡಬೇಕಾದಂತಹ ರೀಸನ್ ಇದ್ದಿದ್ದರಿಂದ ಮುಂದಿನ ವಾರ ಅಂದರೆ ಸಂಡೇ ಒಬ್ಬರನ್ನ ಹೊರಗಡೆ ಕಳಿಸಿ ಮಂಡೇ ಅಥವಾ ವೆಡ್ನೆಸ್ಡೇ ಒಳಗೆ ಇನ್ನೊಬ್ಬರನ್ನ ರಾತ್ರಿ ಮನೆಗೆ ಕಳಿಸೋದು ಖಾಯಂ ಆಗುತ್ತೆ. ಅದರಲ್ಲಿ ಟೋಟಲ್ 6 ಜನ ಉಳ್ಕೊಳ್ತಾರೆ ಈಗ ಇರುವಂತಹ 8 ಜನರಲ್ಲಿ. ಆ 6 ಜನರಲ್ಲಿ ಫೈನಲ್ ವಾರ ತಲುಪೋಕ್ಕೂ ಮುಂಚೆ ಇನ್ನೊಬ್ರು ಹೊರಗಡೆ ಹೋದ್ರೆ ಟಾಪ್ 5 ಫೈನಲ್ಗೆ ಎಂಟ್ರಿ ಕೊಡುವಂತಹ ಕ್ಯಾಂಡಿಡೇಟ್ಗಳು ಅನ್ಬೋದು. ಆ ಟಾಪ್ 5ಗಳು ವಾರ ಪೂರ್ತಿ ಸಿಕ್ಕಾಪಟ್ಟೆ ಎಂಜಾಯ್ ಅನ್ನ ಮಾಡಿಕೊಂಡು ಮನೆಯಲ್ಲಿ ಚಿಂದಿ ಚಿತ್ರಾನ್ನ ಮಾಡಿಕೊಂಡು ಫೈನಲ್ ವಾರಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಫೈನಲಲ್ಲಿ ಒಬ್ಬೊಬ್ಬರನ್ನೇ ಸುದೀಪ್ ಅವರು ಹೊರಗಡೆ ಕಳಿಸ್ತಾರೆ. ಟಾಪ್ 2 ಯಾರಿರ್ತಾರೋ ಅವರನ್ನ ಸುದೀಪ್ ಅವರೇ ಸ್ವತಃ ಹೋಗಿ ಕರ್ಕೊಂಡು ಬಂದು ಒಬ್ಬರ ಕೈಯನ್ನ ಮೇಲೆತ್ತುತ್ತಾರೆ. ಏನೇ ಆಗಲಿ 2 ಗುಂಪುಗಳಿದೆ, ಇಬ್ಬರದೊಂದು ಗುಂಪು, 6 ಜನದ ಒಂದು ಗುಂಪು. ಸೊ ನನ್ನ ಪ್ರಕಾರ ಇಬ್ರು ಗುಂಪಲ್ಲಿ ಒಬ್ರು ಹಾಗೂ 6 ಜನರ ಗುಂಪಲ್ಲಿ ಒಬ್ರು ಈ ಬಾರಿ ಫೈನಲ್ ಅಲ್ಲಿ ಟಾಪ್ 2 ಆಗಿ ನಿಂತ್ಕೋತಾರೆ ಅಂತ ಹೇಳಿ ನನಗೆ ಅನಿಸ್ತು. ಅವರ ಹೆಸರನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ.